ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಂಜಾರ ಸಂಘ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಸಂತ ಶ್ರೀ ಸೇವಾಲಾಲ್ ರವರ 286ನೇ ಜಯಂತ್ಯೋತ್ಸವ ಹಾಗೂ ಬಂಜಾರ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಚನ್ನಗಿರಿಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಬಂಜಾರ ಸಮುದಾಯ ಅಭಿವೃದ್ಧಿಯಾಗಬೇಕಾಗಿದೆ. ಕೆಲವು ಗ್ರಾಮಗಳಲ್ಲಿ ಸಮಾಜದ ಹಿರಿಯರು ಜವಾಬ್ದಾರಿ ವಹಿಸಿಕೊಂಡು ಅಭಿವೃದ್ಧಿಯತ್ತ ಗಮನ ಹರಿಸಿ ನಿಮ್ಮ ಜತೆ ಜನಪ್ರತಿನಿಧಿಗಳಾದ ನಾವು ಜತೆಯಲ್ಲಿರ್ತೇವೆ ಎಂದರು. ನಮ್ಮ ಅಪ್ಪಾಜಿ ಹೆಸರಿನಲ್ಲಿರುವ ಎಸ್ಎಸ್ಕೆ ಟ್ರಸ್ಟ್ನಲ್ಲಿ ಕಿಡ್ನಿ ಸಮಸ್ಯೆ ಇರುವ ಬಿಪಿಎಲ್ ಕಾರ್ಡ್ ಇರುವ ಬಡವರಿಗೆ ಉಚಿತವಾಗಿ ಡಯಾಲಿಸಿಸ್ ಸೇವೆ ನೀಡಲಾಗುತ್ತಿದೆ. ಅಗತ್ಯ ಇರುವವರು ಈ ಸೇವೆಯನ್ನ ಬಳಸಿಕೊಳ್ಳಿ ಅಂತ ಹೇಳಿದ್ರು. ಜೊತೆಗೆ ಗರ್ಭಿಣಿಯರಿಗೆ ಉಚಿತ ಹೆರಿಗೆ ಸೌಲಭ್ಯವೂ ಇದೆ ಅಂತ ತಿಳಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಪವಿತ್ರ ಸ್ಥಳ ಸುರಗೊಂಡನ ಕೊಪ್ಪ ಅಲ್ಲೂ ಕೂಡ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಸಮಾಜದಲ್ಲಿ ಶಿಕ್ಷಣದ ಜೊತೆಗೆ ಒಳ್ಳೆಯ ಉದ್ಯೋಗಾವಕಾಶ ಮತ್ತೆ ತರಬೇತಿಗಳಾದ್ರೆ ಸಮಾಜ ಇನ್ನ ಮುಂದುವರಿಯುತ್ತೆ ಅನ್ನೋ ಒಂದು ನಿರೀಕ್ಷೆಯಿಂದ ಈ ಬಜೆಟ್ ನಲ್ಲಿ ನಿಮಗೋಸ್ಕರ ವಸತಿ ಶಾಲೆ, ನಂತರ ನಮ್ಮ ಸರ್ಕಾರದಲ್ಲಿ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ 2,000 ಅಭ್ಯರ್ಥಿಗಳಿಗೆ ಅಗತ್ಯವಿರುವ ಟೂಲ್ ಕಿಟ್ ಗಳೊಂದಿಗೆ ಅಲ್ಪಾವಧಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೂಡ ನೀಡಬೇಕು ಅನ್ನೋ ಒಂದು ಯೋಜನೆ ಇದೆ. ಇದನ್ನು ಕೂಡ ಲಂಬಾಣಿ ಜನಾಂಗದ ಕಸೂತಿ ಕಲೆಯ ಬಗ್ಗೆ ತರಬೇತಿಯನ್ನು ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಮಾಡಿ ಅದನ್ನ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಸಮಾಜದಲ್ಲಿ ಪ್ರತಿಯೊಬ್ಬರು ಯಾರು ನಾಯಕರು, ಸಮಾಜದ ಹಿರಿಯರು ಮುಂದುವರೆದಿದ್ದೀರಾ, ದಯವಿಟ್ಟು ಸಾಕಷ್ಟು ತಾಂಡಗಳಿಗೆ ನಾನು ಹೋದಾಗ ಕೂಡ ಕೆಲವರಲ್ಲಿ ಅನುಕೂಲಗಳಿಲ್ಲ. ಸೊ ಒಂದು ವ್ಯತ್ಯಾಸ ಇರಬಾರ್ದು, ಸಮಗ್ರ ಅಭಿವೃದ್ಧಿ ಆಗಬೇಕು. ಆದ್ರಿಂದ ಸಮಾಜದ ಹಿರಿಯರು ಆ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಜೊತೆಗೆ ನಾವು ಕೂಡ ಜನಪ್ರತಿನಿಧಿಗಳಾಗಿ ನಿಮ್ಮ ಒಂದು ಸಮಾಜದ ಏಳಿಗೆಗೆ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೂಡ ಇದ್ದೀರಾ, ವಾಲಂಟಿಯರ್ಸ್ ಇದ್ದೀರಾ ಮುಂದ್ಗಡೆಗೆ, ಜೊತೆಗೆ ಪಬ್ಲಿಕ್ ನಲ್ಲೂ ಕೂಡ ಮಹಿಳೆಯರು ಸೇರಿದ್ದೀರಾ. ನಮ್ಮ ಸಂಸ್ಥೆಯಲ್ಲೂ ಕೂಡ ಪ್ರಿನ್ಸಿಪಲ್ ಆಗಿ ಮತ್ತು ಉನ್ನತ ಹುದ್ದೆಯಲ್ಲಿ ನಿಮ್ಮ ಸಮಾಜದ ಮಹಿಳೆಯರು ಕೂಡ ಕೆಲಸ ಮಾಡಿದ್ದೀರಾ. ಸೊ ಅವ್ರ ಜೊತೆ ಕೂಡ ಒಡನಾಟ ಇದೆ ನನಗೆ. ಆದ್ರಿಂದ ಇಲ್ಲಿರುವ ಮಹಿಳೆಯರು ನಮ್ಮ ಅಪ್ಪಾಜಿಯವರ ಹೆಸರಿನಲ್ಲಿ SSK ಟ್ರಸ್ಟ್ ಅಂತ ಶುರು ಮಾಡಿದ್ದೀವಿ. ಈ ಟ್ರಸ್ಟ್ ನ ಮೂಲಕ ನಾವು ಫ್ರೀಯಾಗಿ BPL ಕಾರ್ಡ್ ಹೋಲ್ಡರ್ಸ್ಗೆ ಡಯಾಲಿಸಿಸ್ ಸರ್ವಿಸ್, ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಿಗೆ ಉಚಿತವಾಗಿ ಡಯಾಲಿಸಿಸ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದ್ರೆ ಸುಮಾರು 3,000ದಷ್ಟು ಖರ್ಚು ಬೀಳುತ್ತೆ, 2,500ರಿಂದ 3,000. ಪ್ರತಿ ತಿಂಗಳು ಸುಮಾರು 10ರಿಂದ 15 ಲಕ್ಷದಷ್ಟು ಫ್ರೀಯಾಗಿ ಡಯಾಲಿಸಿಸ್ ನ BPL ಕಾರ್ಡ್ ಹೋಲ್ಡರ್ಸ್ಗೆ ಬಡವರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಸಮಾಜದಲ್ಲೂ ಕೂಡ ಆ ಒಂದು ಡಯಾಲಿಸಿಸ್ ನ ಅವಶ್ಯಕತೆ ಬಡವರಿಗೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಯವಿಟ್ಟು ಬಂದು ನಮ್ಮ SSK ಟ್ರಸ್ಟ್ ನಲ್ಲಿ ನನ್ನನ್ನು ಸಂಪರ್ಕಿಸಿ ಅವರಿಗೆ ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸುವ ಒಂದು ಅವಕಾಶ, ಒಂದು ಯೋಜನೆಯನ್ನ ನಿಮಗೂ ಕೂಡ ಮಾಡಿಸ್ತೀವಿ. ನಂತರ ಮಹಿಳೆಯರಿಗೆ ಫ್ರೀಯಾಗಿ ಡೆಲಿವರಿ ಸರ್ವಿಸ್, ಸಿಸೇರಿಯನ್ ಇರ್ಬೋದು, ಆಮೇಲೆ ನಾರ್ಮಲ್ ಡೆಲಿವರಿ, ಇದನ್ನು ಕೂಡ ಫ್ರೀಯಾಗಿ ಮಾಡ್ತಾ ಇದೀವಿ. ಆದ್ರೆ ಒಂದು ಕಂಡೀಷನ್, ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಸುಮಾರು 3ರಿಂದ 5 ತಿಂಗಳಲ್ಲಿ ನಮ್ಮ ಬಾಪೂಜಿ ಆಸ್ಪತ್ರೆ ಇರ್ಬೋದು ಅಥವಾ SS ಹೈಟೆಕ್ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಸ್, ನಿಮ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು, ಇದನ್ನೆಲ್ಲ ಫ್ರೀಯಾಗಿ ಮಾಡಿ ನಂತರ ಡೆಲಿವರಿ, ಸಿಸೇರಿಯನ್, ನಾರ್ಮಲ್ ಡೆಲಿವರಿ ಇದನ್ನು ಕೂಡ ಫ್ರೀಯಾಗಿ ಮಾಡುವ ಒಂದು ವ್ಯವಸ್ಥೆ ಇದೆ. ಈ ಒಂದು ಟ್ರಸ್ಟ್ ಅಂಡರ್ ನೀವು ಈ ಸೇವೆ ಬಳಸ್ಕೊಂಡಿದ್ದಾದ್ರೆ ಹುಟ್ಟೋ ಮಗು ಅಕಸ್ಮಾತ್ ಲೋ ಬರ್ತ್ ವೇಟ್ ಆಗಿ ವೆಂಟಿಲೇಟರ್ ಅವಶ್ಯಕತೆ ಇರುತ್ತೆ ಕೆಲವೊಂದ್ಸಲ. ಸೊ ಆವಾಗ ಕೂಡ ನಾವು ಈ ಟ್ರಸ್ಟ್ ನಡಿ ಈ ಮಹಿಳೆಯರು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಆ ಕಾರ್ಡ್ ತಗೊಂಡಿದ್ರೆ ಅವರಿಗೆ ವೆಂಟಿಲೇಟರ್ ಮತ್ತೆ ICU ಚಾರ್ಜಸ್ ಕೂಡ ನಾವು ಫ್ರೀ ಮಾಡ್ತೀವಿ.